ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ನಿಮ್ಮ ಹಿಂದೂದರ್. ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ 1 ವೀಕ್ ಆಗಿತ್ತು ನಾನು ಯಾವುದೇ ವಿಡಿಯೋ ಮಾಡಿದ್ದಿಲ್ಲ. ಸ್ವಲ್ಪ ನಾನು ಯಾವುದೋ ನನ್ನ ಪರ್ಸ್ನಲ್ ಕೆಲಸದಿಂದ ತುಂಬ ಬ್ಯುಸಿ ಇದ್ದೆ ಫ್ರೆಂಡ್ಸ್. ಇವತ್ತು ನಾನು ನಿಮಗೆ ಏನು ಹೇಳಿಕೊಟ್ಟಿದ್ದೀನಪ್ಪ ಅಂದರೆ ಫ್ರೆಂಡ್ಸ್, ನಮ್ಮ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಪ್ರತಿಯೊಂದು ರಾಜ್ಯದಲ್ಲಿ, ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕು ಹಳ್ಳಿಗಳಲ್ಲಿ ಜಾತ್ರೆ ಅಂತ ಸಂಭ್ರಮಗಳು ಆಗೇ ಆಗುತ್ತೆ, ಹೌದಾ ಫ್ರೆಂಡ್ಸ್? ಆ ಜಾತ್ರೆಗಳಲ್ಲಿ ನೀವು ನೋಡಿರುವಂಗೆ ತೇರು ಅನ್ನು ಎಳಿತಾರೆ ಪ್ರತಿಯೊಂದು ಜಾತ್ರೆಗಳಲ್ಲಿ. ಓಕೆ, ಅವರವರ ಹೆಂಗಿರುತ್ತೆ ಆ ರೀತಿ ಸಂಬಂಧಪಟ್ಟಂಗೆ ಅವ್ರ ಸಂಪ್ರದಾಯ ಯಾವ ರೀತಿ ಇರುತ್ತೆ ಆ ರೀತಿ ಏನು ಮಾಡ್ತಾರೆ ಅಂದರೆ ಆ ಜಾತ್ರೆಗಳಲ್ಲಿ ತೇರನ್ನು ಎಳೆಯುತ್ತಾರೆ. ಫ್ರೆಂಡ್ಸ್, ಇವತ್ತು ನಾನು ಆ ತೇರನ್ನು ಯಾರು ಎಳಿತಾರೆ ನಿಮ್ಗೆ ಗೊತ್ತಿರುತ್ತೆ, ಜನಸಮನ್ನು ನೋಡಿರ್ತೀರ ನೀವೆಲ್ಲ. ತೇರು ಎಳೆದಲ್ಲಿ ಏನು ಮಾಡ್ತಿರ್ತಾರೆ ಅಂದರೆ ಜನ ಎಲ್ಲ ತೇರನ್ನು ಎಳ್ಕೊಂಡು ಅದು ಎಳಿತಾರೆ. ಓಕೆ, ಬಟ್ ಫ್ರೆಂಡ್ಸ್, ಇವತ್ತು ನಾನು ಹೇಳೋ ವಿಷಯ ನಿಮಗೆಲ್ಲರಿಗೂ ಶಾಕ್ ಆಗ್ಬೋದು. ನಾನು ತೇರು ತನ್ನಷ್ಟು ತಾನೇ ಮುಂದೆ ಚಲಿಸೋದು ನೀವೆಲ್ಲಾದರೂ ಕೇಳಿದ್ದೀರಾ? ಇದು ಒಂದು ನಮ್ಮ ಭಾರತದಲ್ಲಿ ವಿಸ್ಮಯಕರ ಘಟನೆ ಅಂತಲೂ ಹೇಳ್ಬೋದು. ಯಾಕಂದರೆ ಈ ರೀತಿ ತೇರು ತನ್ನಷ್ಟು ತಾನೇ ಮುಂದೆ ಚಲಿಸೋದು ನೀವು ಎಲ್ಲಿ ನೋಡಲಿಲ್ಲ. ಆ ಸ್ಥಳ ಯಾವುದು ಅಂತೇಳಿ ನಿಮಗೆ ಇವತ್ತು ಹೇಳ್ತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದು ಸ್ಥಳ ಬಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ರಾಯಚೂರು ಜಿಲ್ಲೆಯ ಈಗಿನ ದೇವದುರ್ಗ ತಾಲೂಕಿನ ಗಬ್ಬೂರ್ ಬೂದಿ ಬಸವೇಶ್ವರ. ಫ್ರೆಂಡ್ಸ್, ಈ ಬೂದಿ ಬಸವೇಶ್ವರ ಅಲ್ಲಿ ಫ್ರೆಂಡ್ಸ್ ಇದು ಹೇಗೆ ಬಂತಪ್ಪ ಅಂದರೆ ಫ್ರೆಂಡ್ಸ್, ಆ್ಯಕ್ಚುಲಿ ರಾಯಚೂರು ಜಿಲ್ಲೆಯನ್ನು ಆಗಿನ ಕ್ರಿಸ್ತಶಕ 18ನೇ ಶತಮಾನದಲ್ಲಿ ಹೈದರಾಬಾದ್ ನಿಜಾಮರು ತಮ್ಮ ಆಳ್ವಿಕೆಯನ್ನು ವಿಸ್ತರಣೆ ಮಾಡಬೇಕಂತೇಳಿ ಏನು ಮಾಡಿದ್ರಪ್ಪ ಅಂದರೆ ಅವರು ಗಬ್ಬೂರ್ ಪ್ರಾಂತ್ಯಕ್ಕೆ ಬಂದಿದ್ದರು. ಅವತ್ತು ಆ ಗಬ್ಬೂರ್ ಪ್ರಾಂತ್ಯದಲ್ಲಿ ಜಾತ್ರೆಯ ಸಂಭ್ರಮ ಇತ್ತು. ಆ ಜಾತ್ರೆಯ ಸಂಭ್ರಮ ಇದ್ದ ತಕ್ಷಣ ಆಗಿನ ದೊರೆಯಾದವರು ಏನು ಮಾಡಿದ್ರು ಅಂದರೆ ತಮ್ಮಲ್ಲಿರುವಂಥ ಆನೆ ಕುದುರೆಗಳಿಂದ ಆ ತೇರನ್ನು ಎಳೆಯಲು ಸಿದ್ಧಪಡಿಸಿದರು. ಬಟ್ ಆ ತೇರು ಯಾವುದೇ ಒಂದು ಕ್ಷಣದಿಂದ ಮುಂದೆ ಕೂಡ ಕದಲಿಲ್ಲ. ಬಟ್ ಅವರಿಗಿಲ್ಲಿರುವ ದೊರೆಗೆ ತುಂಬ ಅದರಿಂದ ಮನಸ್ಸಿಗೆ ಬೇಜಾರಾಯಿತು. ಇಂಥ ಆನೆಯಿಂದನೂ ತೇರನ್ನು ಮುಂದೆ ಸಾಗ್ತಾ ಇಲ್ಲ ಅಂದರೆ ಏನಿರ್ಬೋದು ಇದ್ರ ಪವಾಡ ಅಂತೇಳಿ ಅವರಿಗೆ ಬಹಳ ಮನಸ್ಸಿಗೆ ಇದಾಯಿತು. ಆಗ ಅಲ್ಲಿರುವಂಥ ಸ್ವಾಮಿಗಳು ಬಂದು ಅವರು ತೇರು ಮುಂದೆ ನಿಂತ್ಕೊಂಡು ಬಾ ಬಸವ ಅಂದ ತಕ್ಷಣ ಆ ತೇರು ಏನಾಗುತ್ತೆ, ಮುಂದಕ್ಕೆ ಚಲಿಸುತ್ತೆ. ಓಕೆ, ಒಂದು ಮುಂದಕ್ಕೆ ಚಲಿಸಿದ ತಕ್ಷಣ ಅಲ್ಲಿರುವಂಥ ಜನ ಏನು ಮಾಡ್ತಾರೆ, ಆಮೇಲೆ ಅದನ್ನು ಸುತ್ತ ಒಂದು ಎಲ್ಲಿವರೆಗೂ ಅದು ಇರುತ್ತೆ ಅಲ್ಲಿವರೆಗೂ ಅದು ರಥವನ್ನು ಎಳ್ಕೊಂಬಂದು ಮತ್ತೆ ಮರಳಿ ತನ್ನ ಸ್ಥಾನಕ್ಕೆ ಬಂದ ತಕ್ಷಣ ಮತ್ತೆ ಅದೇ ರೀತಿ ಬಸವ ನಿಮ್ಮ ಜಾಗಕ್ಕೆ ಹೋಗಿ ನಿಂತ್ಕೊಂಡ ತಕ್ಷಣ ಅದೇನಾಗುತ್ತೆ, ತೇರು ತನ್ನಷ್ಟು ತಾನೇ ಹೋಗಿ ನಿಂತ್ಕೊಳ್ಳುತ್ತೆ. ಈ ರೀತಿ ವಿಸ್ಮಯಕಾರಿ ಘಟನೆ ನೋಡಿ ಆ ನವಾಬರು ಏನು ಮಾಡಿದ್ರು ಅಂದರೆ ಜಾಮರು ಅವತ್ತು ಆ ಸ್ವಾಮಿಗಳಿಗೆ ಒಂದು ಮಾತು ಕೊಟ್ಟರು. ನೋಡಿ, ಈ ನನ್ನ ಕುದುರೆ ಇವತ್ತು ಇಲ್ಲಿ ಬಿಟ್ಟಿದ್ದೀನಿ. ಈ ಕುದುರೆ ಸುಮಾರು ಎಲ್ಲೆಲ್ಲಿ ಇವತ್ತು ಈ ಜಾಗದಲ್ಲಿ ಈ ಕುದುರೆ ಬೆಳಗಿಂದ ಹೊಟ್ಟ ಮೇಯುತ್ತೆ ಆ ಜಾಗವನ್ನೆಲ್ಲೂ ಇದಕ್ಕೆ ಬರೆದು ಕೊಡ್ತೀನಿ ಅಂತ ಹೇಳಿದ್ರು ಅವರು. ಆ ಅಂದಿನ ಜಾಗ ಸುಮಾರು 96 ಎಕರೆಯನ್ನು ಅದನ್ನು ಈಗಲೂ ಕೂಡ ತೇರು ಬೀದಿ ಅಂತಲೇ ಕರೀತಾರೆ. ಆ ಗಬ್ಬೂರಲ್ಲಿರುವ ಪ್ರಾಂತವನ್ನು ಆ 96 ಎಕರೆ ಜಾಗ ಇದೆ. ಫ್ರೆಂಡ್ಸ್, ಈ ರೀತಿ ವಿಸ್ಮಯಕಾರಿ ಘಟನೆ ನೀವು ನೋಡಬೇಕು ಅಂತಂದರೆ ದಯವಿಟ್ಟು ಫ್ರೆಂಡ್ಸ್ ನೀವು ರಾಯಚೂರು ಜಿಲ್ಲೆಯಿಂದ ಸುಮಾರು 28 ಕಿಲೋಮೀಟ್ರ್ ಆಗುತ್ತೆ ಈ ಪ್ಲೇಸು. ಓಕೆ, ಅದೇ ರೀತಿ ಇಲ್ಲಿ ಬೇರೆ ಬೇರೆ ವಿಧವಾದ ನಿಮಗೆ ಪ್ರಾಚೀನ ದೇವಸ್ಥಾನಗಳು ಕೂಡ ಇದೆ, ಅದನ್ನು ಕೂಡ ನೀವು ವಿಸಿಟ್ ಮಾಡ್ಬೋದು. ದಯವಿಟ್ಟು ಫ್ರೆಂಡ್ಸ್, ನಿಮಗೆ ಯಾವಾಗಾದರೂ ಟೈಮ್ ಸಿಗ್ತಪ್ಪ ಅಂದರೆ ದಯವಿಟ್ಟು ಬೂದಿ ಬಸವೇಶ್ವರ ಜಾತ್ರೆಗೆ ಹೋಗಿ ನಿಮ್ಮ ಸಹಕುಟುಂಬ ಪರಿವಾರ ಸಮೇತ ಜಾತ್ರೆಯಲ್ಲಿ ಪಾಲ್ಗೊಳ್ಳಿ. ಆಮೇಲೆ ದಯವಿಟ್ಟು ಫ್ರೆಂಡ್ಸ್ ನೀವೆಲ್ಲರೂ ನನ್ನ ಚಾನಲನ್ನು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ನಿಮ್ಮ ಹಿಂದೂದರಿಗೆ